ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಬದನೆಕಾಯಿ ಫ್ರೈ. ಮೊದಲು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜನ ಫ್ರೈ ಮಾಡ್ಕೊಬೇಕು. 3-4 ಮೆಣಸಿನ್ಕಾಯಿ ಹಾಕ್ಕೊಬೇಕು. ನಿಮ್ಗೆ ಎಷ್ಟು ಖಾರ ಬೇಕು ನೋಡಿ. 1-2 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡಿ ಧನ್ಯ ಹಾಕ್ಕೊಬೇಕು. ಆಮೇಲೆ ಒಂದು 3 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಬೇಕು. ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು 3-4. ಬಿಳಿ ಎಳ್ಳು, ನಾವು ಬಿಳಿ ಎಳ್ಳು ಇರಲಿಲ್ಲ, ಕಪ್ಪು ಎಳ್ಳು ಹಾಕಿದ್ದೀವಿ. ಆಮೇಲೆ ಸ್ವಲ್ಪ ಕಾಯಿ, ಹುರ್ಗಡ್ಲೆ, ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. 1-2 ಚಕ್ಕೆ, 1-2 ಲವಂಗ, ಹುಣಸೆಹಣ್ಣು ಮತ್ತು ಬೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆ ಇಡಬೇಕು, ಬಿಸಿ ಆರೋವರೆಗೂ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ರುಬ್ಬಕ್ಕೆ ರೆಡಿ ಮಾಡ್ಕೊಬೇಕು. ರುಬ್ಬಾದಮೇಲೆ ಈ ಥರ ಪೇಸ್ಟ್ ಆಗಿರುತ್ತೆ. ಸ್ವಲ್ಪ ಸಣ್ಣಕ್ಕೆ ಪೇಸ್ಟ್ ಆಗಿರಬೇಕು. ಆಮೇಲೆ ಒಗ್ಗರಣೆಗೆ ಹಾಕ್ಕೊಬೇಕು. ಬದನೆಕಾಯಿನ ಮುಂಚೆನೇ ಕಟ್ ಮಾಡಿ ಇಟ್ಕೊಬೇಕು. ಕಟ್ ಮಾಡ್ಕೊಂಡಾದಮೇಲೆ ಉಪ್ಪು ನೀರಿಗೆ ಒಂದು ಸ್ವಲ್ಪ ನೆನೆಸಿದ್ರೆ ಬದನೆಕಾಯಿ ಕಪ್ಪಾಗಲ್ಲ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಕಾದು ಆಮೇಲೆ ಕಟ್ ಮಾಡ್ಕೊಂಡಿರೋ ಬದನೆಕಾಯಿನ ಹಾಕಬೇಕು ಫ್ರೈಗೆ. ಬದನೆಕಾಯಿ ಹಾಕೊಂಡ್ಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಉದುರಿಸ್ಕೊಂಡು ನೀಟಾಗಿ ಬಾಡಿಸ್ಕೋಬೇಕು. ಅದು ಹಸಿ ಎಲ್ಲ ಹೋಗ್ಬೇಕು, ಅಲ್ಲಿವರೆಗೂ ನೀಟಾಗಿ ಬಾಡಿಸ್ಕೊಬೇಕು. ಆಮೇಲೆ ಅದು ಸ್ವಲ್ಪ ಹಸಿ ಕಮ್ಮಿ ಆಗಿ ಮಸಾಲಾನ ಹಾಕ್ಕೊಬೇಕು. ಪೇಸ್ಟ್ನ ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಒಂದು 5-10 ನಿಮಿಷ ಲೋ ಫ್ಲೇಮಲ್ಲಿ ಆನ್ ಮಾಡಿ ಬಿಟ್ಬಿಡಬೇಕು. ಈ ಥರ ಸ್ವಲ್ಪ ಫುಲ್ ಫ್ರೈ ಆದಮೇಲೆ ಆಫ್ ಮಾಡಿಕೊಂಡು ಚಪಾತಿಗೆ, ದೋಸೆಗೆ, ನೀವು ಯಾವುದಕ್ಕಾದರೂ ಮಾಡಿಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ.